ಮೊನ್ನೆ ಗೂಗಲ್ ತನ್ನ ಹೋಮ್ ಪೇಜ್ನಲ್ಲಿ ಇಡ್ಲಿಯ ಬಗ್ಗೆ ಡೂಡಲ್ ರಚಿಸಿತ್ತು. ಬೆಳಗ್ಗೆ ಎದ್ದು ನೋಡಿದವರಿಗೆ ಆಶ್ಚರ್ಯ, ಅರೆ ಗೂಗಲ್ಗೆ ಏನಾಗಿದೆ, ಬಾಳೆ ಎಲೆಯಲ್ಲಿ ಇಡ್ಲಿ ಚಟ್ನಿ ಯಾಕೆ ಬಡಿಸಿಟ್ಟಿದೆ ಎಂದು ಯೋಚಿಸುತ್ತಿರುವಾಗ ಗೂಗಲ್ ಸೆಲೆಬ್ರೇಟಿಂಗ್ ಇಡ್ಲಿ ಡೇ ಎಂದಿತ್ತು. ಆದರೆ ವಾಸ್ತವವಾಗಿ ಗೂಗಲ್ನಲ್ಲೇ ಸರ್ಚ್ ಮಾಡಿ ನೋಡಿದರೆ ಇಡ್ಲಿ ಡೇ ಮಾರ್ಚ್ 30 ಎಂದಿತ್ತು. ಹಾಗಾದರೆ ಇಂದೇಕೆ ಇಡ್ಲಿಯನ್ನು ತೋರಿಸುತ್ತಿದೆ ಗೂಗಲ್ ಎಂದು ಕೇಳಿದಾಗ ಗೂಗಲ್ ಹೇಳಿತ್ತು, ಸೆಲೆಬ್ರೇಟಿಂಗ್ ಸೌತ್ ಇಂಡಿಯಾಸ್ ಐಕಾನಿಕ್ ಬ್ರೇಕ್ಫಾಸ್ಟ್ ಡಿಶ್ ಇಡ್ಲಿ, ಸಿಂಬಲ್ ಆಫ್ ಸಿಂಪ್ಲಿಸಿಟಿ, ಕಂಫರ್ಟ್ ಆ್ಯಂಡ್ ನರಿಶ್ಮೆಂಟ್. ಹೌದು ಸ್ನೇಹಿತರೆ, ಗೂಗಲ್ನಿಂದಾಗಿ ಆ ದಿನ ಇಡ್ಲಿ ಇಡೀ ದಿನ ಚರ್ಚೆಯಲ್ಲಿತ್ತು. ದಕ್ಷಿಣ ಭಾರತದ ಜನಪ್ರಿಯ ತಿಂಡಿ ಇಡ್ಲಿ ಸಾಂಬಾರ್ ಜೊತೆಗೆ ಚಟ್ನಿಯ ಜೊತೆಗೆ ಸರ್ವ್ ಮಾಡಲಾಗುತ್ತದೆ. ಇಡ್ಲಿ ಮಾಡುವುದು ದೊಡ್ಡ ಕೆಲಸವೇನಲ್ಲ. ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಕಡಿದು ಮಿಕ್ಸ್ ಮಾಡಿ ಹುದುಗು ಬರಲು ಇಡಬೇಕು. 7-8 ಗಂಟೆಯ ನಂತರ ಹುದುಗು ಬಂದ ಹಿಟ್ಟನ್ನು ತಟ್ಟೆಗೆ ಹುಯ್ಯಬೇಕು. ಇದನ್ನು ನೇರವಾಗಿ ಬೇಯಿಸದೆ ಹಬೆಯಲ್ಲಿ ಬೇಯಿಸಬೇಕು. ಇಡ್ಲಿಯನ್ನು ದಕ್ಷಿಣ ಭಾರತದ ಕಲ್ಚರಲ್ ಐಡೆಂಟಿಟಿ ಎಂದೇ ಕರೆಯಲಾಗುತ್ತದೆ. ಹಾಗಿದ್ದರೆ ಈ ಇಡ್ಲಿ ಎಷ್ಟು ವರ್ಷ ಹಿಂದಿನದು? ಇದನ್ನು ಮೊದಲು ಪರಿಚಯಿಸಿದ್ದು ಯಾರು ಎಂಬ ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಓಡುತ್ತಿರಬಹುದು. ಇಡ್ಲಿಯ ಇತಿಹಾಸ ನೋಡ ಹೋದರೆ ಅದು ತುಂಬ ಸಂಕೀರ್ಣವಾದುದೆಂದು ತಿಳಿಯುತ್ತದೆ. ಇಲ್ಲಿ ಇಡ್ಲಿಯ ಮೂಲದ ಬಗ್ಗೆ ನೋಡಿದಾಗ ಇದು ಭಾರತದಲ್ಲಿ ಮಾತ್ರವಲ್ಲ, ಇಂಡೋನೇಷ್ಯಾ ಮೂಲದಲ್ಲಿಯೂ ಇತ್ತು ಎಂದು ತಿಳಿಯುತ್ತದೆ. ಇಂಡೋನೇಷ್ಯಾದಲ್ಲಿ ತಯಾರಿಸುತ್ತಿದ್ದ ಹಬೆಯಲ್ಲಿ ಬೇಯಿಸುತ್ತಿದ್ದ ರೈಸ್ ಕೇಕ್ ಒಂದನ್ನು ಅವರು ಕೆಡ್ಲಿ ಎಂದು ಕರೆಯುತ್ತಿದ್ದರು. ವ್ಯಾಪಾರಿಗಳ ಮುಖಾಂತರ ಇದು ಭಾರತಕ್ಕೆ ಬಂದಿರಬಹುದು ಎನ್ನಲಾಗುತ್ತದೆ. ಅಥವಾ 7ರಿಂದ 10ನೇ ಶತಮಾನದ ನಡುವೆ ಚೋಳ ರಾಜವಂಶರ ಆಡಳಿತದ ಕಾಲದಲ್ಲಿ ಅವರು ಇಂಡೋನೇಷ್ಯಾದವರಿಗೂ ಆಳುತ್ತಿದ್ದರು. ಅಲ್ಲಿಗೆ ರಾಜನ ಸೇವೆಗೆಂದು ಹೋದ ಬಾಣಸಿಗರು ಅಲ್ಲಿನ ಕೆಡ್ಲಿಯನ್ನು ಕಲಿತುಕೊಂಡು ಬಂದು ಅದನ್ನು ತಮಿಳುನಾಡಿನಲ್ಲಿ ಪಸರಿಸಿರಬಹುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ಇಡ್ಲಿಯ ಹುಟ್ಟಿನ ಬಗೆಗಿನ ಇನ್ನೊಂದು ವಾದವೇನೆಂದರೆ ಇಡ್ಲಿಯನ್ನು ಅರಬ್ಬರು ತಂದಿದ್ದರು ಎಂಬುದು. ಅಂದರೆ ಅರಬ್ಬರು ತಂದಿದ್ದಲ್ಲ, ಅವರು ತಯಾರಿಸುತ್ತಿದ್ದ ಆಹಾರವೊಂದು ಇಡ್ಲಿಯ ಸೃಷ್ಟಿಗೆ ಕಾರಣವಾಗಿರಬಹುದು ಎನ್ನಲಾಗುತ್ತದೆ. ಅರಬ್ಬಿ ಸಮುದ್ರದ ಮೂಲಕ ಭಾರತದ ಪಶ್ಚಿಮ ತೀರಕ್ಕೆ ಬರುತ್ತಿದ್ದ ಅರಬ್ಬರು ಹಲಾಲ್ ಆಹಾರ ಬೇಡುತ್ತಿದ್ದುದರಿಂದ ತಮ್ಮದೇ ಆದ ಅಕ್ಕಿ ಉಂಡೆಯೊಂದನ್ನು ಮಾಡಿ ಅದನ್ನು ಚಪ್ಪಟೆಯಾಗಿಸಿ ಹಬೆಯಲ್ಲಿ ಬೇಯಿಸಿ ತಿನ್ನುತ್ತಿದ್ದರು ಹೀಗೆಂದು ಉಲ್ಲೇಖ ಸಿಗುತ್ತದೆ. ಇದೇ ಮುಂದೆ ದಕ್ಷಿಣ ಭಾರತದಲ್ಲಿ ಇಡ್ಲಿಯ ಹುಟ್ಟಿಗೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ. ಇಡ್ಲಿಗೆ ಒಂದು ಇಂಡೋನೇಷ್ಯಾ ಮೂಲವಾದರೆ ಇನ್ನೊಂದು ಅರಬ್ ಎನ್ನುವ ವಾದಗಳಿವೆ. ನಿಜವಾಗಿಯೂ ಇಡ್ಲಿ ಶುರುವಾಗಿದ್ದೆಲ್ಲಿ ಎಂಬ ಬಗ್ಗೆ ಸರಿಯಾದ ಮಾಹಿತಿ ಸಿಗುವುದಿಲ್ಲ. ಆದರೆ ಬರವಣಿಗೆಯ ಇತಿಹಾಸದಲ್ಲಿ ಇಡ್ಲಿ ಎಲ್ಲಾದರೂ ಕಂಡುಬರುತ್ತದೆಯೇ ಎಂದು ನೋಡಹೋದಾಗ ನಮಗೆ ಮೊದಲು ಸಿಗುವುದು ಕ್ರಿಸ್ತಶಕ 9ನೇ ಶತಮಾನದ ಒಂದು ಕನ್ನಡ ಕೃತಿಯಲ್ಲಿ. ಒಡ್ಡಾರಾಧನೆ ಎಂಬ ಕೃತಿಯ ಬಗ್ಗೆ ನೀವು ಕೂಡ ಶಾಲಾ ದಿನಗಳಲ್ಲಿ ಕೇಳಿರಬಹುದು. 9ನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯ ಎಂಬವರು ಬರೆದ ಕನ್ನಡ ಗ್ರಂಥವೇ ಈ ಒಡ್ಡಾರಾಧನೆ. ಈ ಕೃತಿಯಲ್ಲಿ ಇಡ್ಡಲಿಗೆ ಎಂಬ ಆಹಾರದ ಉಲ್ಲೇಖ ಬರುತ್ತದೆ. ಇದೇ ಇಡ್ಲಿಯ ಪುರಾತನ ಹೆಸರಾಗಿರಬಹುದು ಎಂದು ಹೇಳಲಾಗಿದೆ. ಆಹಾರದ ಇತಿಹಾಸಕಾರರಾದ KT ಆಚಾರ್ಯರವರು ಈ ಇಡ್ಡಲಿಗೆ ಪದವೇ ಇಡ್ಲಿಯ ಮೂಲ ಹೆಸರು ಎಂದು ಹೇಳುತ್ತಾರೆ. ಇದು 9ನೇ ಶತಮಾನದ ನಮ್ಮ ಹೆಮ್ಮೆಯ ಕನ್ನಡದ ಕೃತಿಯ ಉಲ್ಲೇಖವಾದರೆ 11ನೇ ಶತಮಾನದಲ್ಲಿ 2ನೇ ಚಾವುಂಡರಾಯ ಎಂಬ ರಾಜ ಲೋಕೋಪಕಾರ ಎಂಬ ಗ್ರಂಥ ಬರೆದಿದ್ದ. ಅದರಲ್ಲಿಯೂ ಈ ತಿಂಡಿಯ ತಯಾರಿಕೆಯ ಮಾಹಿತಿ ಇದೆ. ಉದ್ದಿನ ಬೇಳೆಯನ್ನು ಮಜ್ಜಿಗೆಯಲ್ಲಿ ನೆನೆಸಿ ರುಬ್ಬಿ ಶುಚಿ ನೀರು ಮತ್ತು ಮಸಾಲೆಗಳನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಿದ್ದರು ಎಂದು ಹೇಳಲಾಗಿದೆ. ಹಾಗೆಯೇ 12ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯರ ರಾಜ 3ನೇ ಸೋಮೇಶ್ವರ ಬರೆದ ಸಂಸ್ಕೃತ ಗ್ರಂಥ ಮನಸೋಲ್ಲಾಸದಲ್ಲಿಯೂ ಇಡ್ಲಿಯಂಥ ತಿಂಡಿಯನ್ನು ಇಡ್ಡರಿಕಾ ಎಂಬ ಹೆಸರಿನಲ್ಲಿ ವಿವರಿಸಿದ್ದಾರೆ. ಈ ಗ್ರಂಥಗಳಲ್ಲಿ ಆಧುನಿಕ ಇಡ್ಲಿಯ ಕುರಿತಂತೆ ಯಾವುದೇ ಪ್ರಮುಖ ಅಂಶಗಳು ಕಂಡುಬರುತ್ತಿಲ್ಲ. ಅಕ್ಕಿಯ ಬಳಕೆ, ಹಿಟ್ಟು ಹುಳಿಬರಿಸುವ ವಿಧಾನ ಮತ್ತು ಹಬೆಯಲ್ಲಿ ಬೇಯಿಸುವುದು ಇವುಗಳ ಬಗ್ಗೆ ಸರಿಯಾದ ವಿವರಣೆಗಳಿಲ್ಲ. ಒಟ್ಟಾರೆಯಾಗಿ ಎಲ್ಲಿಂದಲೋ ದಕ್ಷಿಣ ಭಾರತೀಯರಿಗೆ ಇಡ್ಲಿಯ ಪರಿಚಯವಾಗಿರಬಹುದು ಅಥವಾ ಇಲ್ಲಿನ ಪಾಕಶಾಸ್ತ್ರಜ್ಞರೇ ಈ ಇಡ್ಲಿಯನ್ನು ಮಾಡಲು ಶುರು ಮಾಡಿರಬಹುದು. ಇಲ್ಲಿ ಹಿಂದಿನ ಕಾಲದಲ್ಲಿ ಹುದುಗು ಬರಿಸುವುದು, ಹಬೆಯಲ್ಲಿ ಬೇಯಿಸುವುದು ಇರಲಿಲ್ಲವೆಂಬುದು ತಿಳಿಯುತ್ತದೆ. ಈ ಕ್ರಮವೆಲ್ಲ ಕಾಲಾನುಕ್ರಮದಲ್ಲಿ ಒಂದೊಂದೇ ಸೇರಿಕೊಂಡಿರಬಹುದು.
ಹಾಗಾದರೆ ಆಯುರ್ವೇದದಲ್ಲಿ ಇಡ್ಲಿಯ ಉಲ್ಲೇಖವಿಲ್ಲವೇ ಎಂದು ನೀವು ಕೇಳಬಹುದು. ಹೌದು ಸ್ನೇಹಿತರೆ, 2ನೇ ಶತಮಾನದ ಸಮಯದಲ್ಲಿ ಬರೆಯಲ್ಪಟ್ಟಂತಹ ಆಯುರ್ವೇದದ ಪ್ರಾರಂಭದ ಪುಸ್ತಕಗಳಲ್ಲಿ ಇಡ್ಲಿಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಈ ಇಡ್ಲಿ ಆನಂತರವೇ ಭಾರತಕ್ಕೆ ಪರಿಚಯವಾಯಿತು ಅಥವಾ ಭಾರತೀಯರೇ ಅದನ್ನು ತಯಾರಿಸಿರಬಹುದು. ಇಡ್ಲಿಯ ಬಗ್ಗೆ ಇಷ್ಟೆಲ್ಲ ತಿಳಿದ ನಂತರ ದೋಸೆಯ ಬಗ್ಗೆ ತಿಳಿಯದಿರಲಾಗುತ್ತದೆಯೇ? ಹೌದು, ದೋಸೆಯ ಬಗ್ಗೆ ದೊರೆಯುವ ಅತ್ಯಂತ ಹಳೆಯ ದಾಖಲೆ ಎಂದರೆ 1ನೇ ಶತಮಾನದಿಂದ 5ನೇ ಶತಮಾನದವರೆಗೆ ಬರೆಯಲ್ಪಟ್ಟ ತಮಿಳಿನ ಸಂಗಮ ಸಾಹಿತ್ಯದಲ್ಲಿ. ಅಲ್ಲಿ ಅದನ್ನು ದೋಸೈ ಎಂದು ಉಲ್ಲೇಖಿಸಲಾಗಿದೆ. ಆದರೆ ಆಗಿನ ಕಾಲದ ದೋಸೆ ದಪ್ಪವಾಗಿ ಇರುತ್ತಿತ್ತು. ಈ ದೋಸೈನಿಂದ ಹೊರತುಪಡಿಸಿ ಮೊತ್ತ ಮೊದಲ ದೋಸೆ ಎಂಬ ಉಲ್ಲೇಖ ಸಿಗುವುದು ಮತ್ತದೇ 9ನೇ ಶತಮಾನದ ಶಿವಕೋಟ್ಯಾಚಾರ್ಯರ ಕನ್ನಡದ ಒಡ್ಡಾರಾಧನೆ ಕೃತಿಯಲ್ಲಿ. ಈ ದೋಸೆ ಎನ್ನುವುದು 9ನೇ ಶತಮಾನದಷ್ಟು ಹೊತ್ತಿಗೆ ಕರ್ನಾಟಕದಲ್ಲಿ ಒಂದು ಸಾಮಾನ್ಯ ಆಹಾರವಾಗಿತ್ತು. ತಮಿಳಿನ ದೋಸೈ ಎನ್ನುವುದು ದಪ್ಪ ಮತ್ತು ಮೃದು ಮಾತ್ರವಾಗಿದ್ದರೆ ಅದಕ್ಕೆ ಆಧುನಿಕ ಸ್ಪರ್ಶ ನೀಡಿದ್ದು ಕರ್ನಾಟಕದ ಉಡುಪಿ. ಇಲ್ಲಿ ದೋಸೆ ತೆಳುವಾಗಿ ಗರಿಗರಿಯಾಗಿ ಮಾಡಲ್ಪಟ್ಟಿತು. ಈ ಶೈಲಿಯೇ ಈಗ ವಿಶ್ವದಾದ್ಯಂತ ಫೇಮಸ್ ಆಗಿ ಉಳಿದುಕೊಂಡಿದೆ. ಉಡುಪಿಯ ಬ್ರಾಹ್ಮಣರು ಆಧುನಿಕ ದೋಸೆಯ ಕರ್ತೃಗಳು. ಅವರುಗಳು ಸರಿಯಾದ ಪ್ರಮಾಣದ ಅಕ್ಕಿ ಮತ್ತು ಉದ್ದಿನಬೇಳೆಯ ಮಿಶ್ರಣವನ್ನು ಮಾಡಿ ಅದನ್ನು ಚೆಂದವಾಗಿ ಹುದುಗುಬರಿಸುವ ವಿಧಾನವನ್ನು ಕಂಡುಹಿಡಿದಿದ್ದರು. ದೋಸೆಯ ಮೂಲ ತಮಿಳುನಾಡಾದರೂ ಕೂಡ ಅದಕ್ಕೆ ಆಧುನಿಕ ರೂಪ ಕೊಟ್ಟದ್ದು ನಮ್ಮ ಕರ್ನಾಟಕದ ಉಡುಪಿಯವರು. 16ನೇ ಶತಮಾನದ ಹೊತ್ತಿಗೆ ದೋಸೆ ಎನ್ನುವುದು ಇಡೀ ದಕ್ಷಿಣ ಭಾರತದ ಎಲ್ಲ ಮೂಲೆಯಲ್ಲಿಯೂ ಬೆಳಗ್ಗಿನ ತಿಂಡಿಯಾಗಿ ಪರಿಚಿತಗೊಂಡಿತ್ತು. 20ನೇ ಶತಮಾನ ಅಂದರೆ ಕಳೆದ ಶತಮಾನದಲ್ಲಿ ಉಡುಪಿ ರೆಸ್ಟೋರೆಂಟ್ಗಳು ಉತ್ತರ ಭಾರತದಾದ್ಯಂತ ದೋಸೆಯನ್ನು ಪರಿಚಯಿಸಿದವು. ಪ್ಯಾನ್ ಇಂಡಿಯಾ ಫುಡ್ ಆದ ನಂತರ ದೋಸೆ ಉಡುಪಿಯವರಿಂದಲೇ ವಿಶ್ವದಾದ್ಯಂತ ಕೂಡ ಪರಿಚಯಿಸಲ್ಪಟ್ಟಿತು. ದೋಸೆಯ ಹಿಟ್ಟು ತಯಾರಿಸುವುದು ಕೂಡ ಇಡ್ಲಿಯ ರೀತಿಯಲ್ಲಿಯೇ. ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿಟ್ಟು ಅದನ್ನು ಕಡೆದು ಹುದುಗುಬರಿಸಲು ಇಡಬೇಕು. ಹುದುಗುಬರಿಸುವುದರಿಂದ ದೋಸೆ ಹಗುರವಾಗುತ್ತದೆ. ಇದು ಜೀರ್ಣಕ್ರಿಯೆ ಸುಲಭಗೊಳಿಸುತ್ತದೆ. ಜೊತೆಗೆ ಇದು ನ್ಯೂಟ್ರಿಷನ್ ಕೂಡ ಹೌದು ಎನ್ನಲಾಗುತ್ತದೆ. ದೋಸೆಯ ಕಥೆಯಾಯಿತು. ಮಸಾಲೆ ದೋಸೆ ಯಾವಾಗ ಶುರುವಾಯಿತು ಎಂದು ನೋಡೋಣ ಬನ್ನಿ. ಕಳೆದ ಶತಮಾನದಲ್ಲಿ ಈ ಮಸಾಲ ದೋಸೆ ಶೋಧಿಸಲ್ಪಟ್ಟಿತು. 1930ರ ದಶಕದಲ್ಲಿ ಕೆ ಕೃಷ್ಣರಾವ್ ಎಂಬ ಉಡುಪಿಯ ವ್ಯಕ್ತಿಯೊಬ್ಬರು ಚೆನ್ನೈನಲ್ಲಿ ಹೋಟೆಲ್ ನಡೆಸುತ್ತಿದ್ದರು. ಅವರು ಒಂದು ದಿನ ಬಟಾಟೆ ಬಾಜಿಯನ್ನು ಮಾಡಿ ದೋಸೆಯನ್ನು ಸರ್ವ್ ಮಾಡಿದ್ದರು. ಅದೇ ಮಸಾಲೆ ದೋಸೆಯಾಯಿತು. ಅವರೇ ಮಸಾಲೆ ದೋಸೆಯ ಕರ್ತೃ ಎಂದು ಹೇಳಲಾಗಿದೆ. ಅಲ್ಲಿಂದ ಮಸಾಲೆ ದೋಸೆ ಉಡುಪಿಯಲ್ಲಿ ಪ್ರಸಿದ್ಧವಾಯಿತು. ಆದರೆ ಇನ್ನೊಂದು ವಾದದ ಪ್ರಕಾರ ಉಡುಪಿಯ ಕೃಷ್ಣಮಠ ಟೆಂಪಲ್ ಬಳಿ ಇರುವ ಮಿತ್ರ ಸಮಾಜ ಹೋಟೆಲ್ನಲ್ಲಿ 1940ರ ಸುಮಾರಿಗೆ ಮೊತ್ತ ಮೊದಲ ಬಾರಿಗೆ ಮಸಾಲೆ ದೋಸೆಯನ್ನು ತಯಾರಿಸಲಾಗಿತ್ತು ಎಂದು ಹೇಳಲಾಗುತ್ತದೆ. ಈ ಹೋಟೆಲ್ ಈಗಲೂ ಚಾಲ್ತಿಯಲ್ಲಿದೆ. ಹಾಗೆಯೇ ಉಡುಪಿಯ ಕಾರ್ಕಳದ ಬಳಿಯ ಹಳ್ಳಿಯೊಂದರಲ್ಲಿ ಬ್ರಾಹ್ಮಣ ವ್ಯಕ್ತಿಯೊಬ್ಬರು ಸಣ್ಣ ಹೋಟೆಲ್ ನಡೆಸುತ್ತಿದ್ದರು. ಅದು 60 ವರ್ಷದ ಹಿಂದಿನ ಸಮಯ. ಮಳೆಗಾಲದ ದಿನಗಳು. ಸಂಜೆಯ ಹೊತ್ತು ಹೋಟೆಲ್ಗೆ ಗಿರಾಕಿಗಳೇ ಬರುತ್ತಿರಲಿಲ್ಲ. ಗಿರಾಕಿಗಳನ್ನು ಸೆಳೆಯಲೆಂದೇ ದೋಸೆಯ ಜೊತೆಗೆ ಆಲೂಗಡ್ಡೆಯ ಪಲ್ಯವೊಂದನ್ನು ಸೇರಿಸಿ ತಯಾರಿಸಿದ್ದೇ ಮಸಾಲೆ ದೋಸೆಯಾಯಿತು. ಅಲ್ಲಿಂದ ಅವರ ಹೋಟೆಲ್ಗೆ ಸಂಜೆ ಮಸಾಲೆ ದೋಸೆ ಸವಿಯಲೆಂದೇ ಜನ ಬರಲಾರಂಭಿಸಿದ್ದರು. ಮಸಾಲೆ ದೋಸೆ ಈ ಭಟ್ರ ಹೋಟೆಲ್ನಿಂದಲೇ ಶುರುವಾಯಿತು ಎಂದು ಹೇಳಲಾಗುತ್ತದೆ. ಈ ಮಸಾಲೆ ದೋಸೆಯ ಆರಂಭದ ಹಿಂದೆ ಹಲವಾರು ಕಥೆಗಳಿವೆ. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿಯೂ ಉಳಿದಿದ್ದ ಆಲೂಗಡ್ಡೆಗಳನ್ನೆಲ್ಲ ಕೊಚ್ಚಿ ದೋಸೆಯ ಜೊತೆಗೆ ಬಡಿಸಲಾಗುತ್ತಿತ್ತು ಎಂದು ಉಲ್ಲೇಖವಿದೆ. ಭಾರತಕ್ಕೆ ಆಲೂಗಡ್ಡೆಯನ್ನು ಪರಿಚಯಿಸಿದವರು ಪೋರ್ಚುಗೀಸರು. ಅದು 16ನೇ ಶತಮಾನದಲ್ಲಿ. ಇನ್ನೂ ಒಂದು ವಾದದ ಪ್ರಕಾರ ಆ ಸಮಯದಲ್ಲಿ ಉಡುಪಿ ಶ್ರೀಕೃಷ್ಣ ಮಠದ ಬ್ರಾಹ್ಮಣರು ದೋಸೆಯ ಜೊತೆಗೆ ಆಲೂಗಡ್ಡೆಯ ಪಲ್ಯ ಮಾಡಿ ಬಡಿಸುತ್ತಿದ್ದರು ಎಂಬ ವಾದವೂ ಇದೆ. ಅಲ್ಲಿಂದಲೇ ಮಸಾಲೆ ದೋಸೆ ಪ್ರಾರಂಭವಾಯಿತು ಎನ್ನಲಾಗಿದೆ. ಈ ದೋಸೆ ಇಡ್ಲಿಗಳ ಇತಿಹಾಸ ತುಂಬ ಪುರಾತನವಾದುದು. ಒಂದು ಆಹಾರ ಸಾವಿರಾರು ವರ್ಷಗಳಿಂದಲೂ ಅಳಿಯದೆ ಉಳಿದಿರಬೇಕೆಂದರೆ ಅದರಲ್ಲೇನೋ ವಿಶೇಷ ಇರಲೇಬೇಕು ಅಲ್ಲವೇ? ಖಂಡಿತವಾಗಿಯೂ ಇಡ್ಲಿ ಮತ್ತು ದೋಸೆ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ. ನೀವೇನಂತೀರಾ? ಕಮೆಂಟ್ ಮಾಡಿ.